ಇವತ್ತಿನ ಮ್ಯಾಚ್ನಲ್ಲಿ RCB ಟೀಮ್ನವರು ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಥರ ಕಾಣಿಸ್ತಾ ಇದ್ದಾರೆ. ಯಾಕೆ ಅಂದರೆ ಅವರು ಪ್ರಾಕ್ಟೀಸ್ ಮಾಡುವಂಥ ಮ್ಯಾಚ್ ಅಂದರೆ ಸ್ಟೇಡಿಯಂನಲ್ಲಿ ವರ್ಕೌಟ್ ಮಾಡೋದು ವಿಡಿಯೋಗಳು ನನಗೆ ಬಂದಿತ್ತು. ಅದರಲ್ಲಿ ರಸಿಕ್ ದಾರ್ದು ಬೌಲಿಂಗ್ದು ಆತ ಅಗ್ರೆಸಿವ್ ಆಗಿ ಬೌಲಿಂಗ್ ಮಾಡ್ತಾ ಇದ್ದ. ಇನ್ನೊಂದು ಕಡೆ ವಿರಾಟ್ ಕೊಹ್ಲಿದು ಕೂಡ 4-6ಗಳನ್ನು ತುಂಬ ಚೆನ್ನಾಗಿ ಹೊಡಿತಾ ಇದ್ದ. ಇವತ್ತಿನ ಮ್ಯಾಚ್ನಲ್ಲಿ ರಸಿಕ್ ದಾರ್ಗೆ ತುಂಬ ವಿಕೆಟ್ಗಳು ಬೀಳುವಂಥ ಚಾನ್ಸಸ್ ಇದೆ. ಇನ್ನೊಂದು ಕಡೆ ಭುವಿದು ಫಾರ್ಮ್ ಅಂತೂ ತುಂಬ ಚೆನ್ನಾಗಿದೆ. ಜೋಸ್ ಹಜಲ್ ಒಟ್ಟು ಫಾರ್ಮ್ ಏನೋ ಲಾಸ್ಟ್ ಮ್ಯಾಚಲ್ಲಿ ಮಿಸ್ ಆಗಿತ್ತು. ಆದರೆ ಆ ಗುಜರಾತ್ ಎದುರುಗಡೆ ಆಡಿದಂಥ ಮ್ಯಾಚ್ನಲ್ಲಿ RCBನವರು ತುಂಬ ಕೆಟ್ಟದಾಗಿ ಸೋತೋಗಿದ್ರು. ಅಂದರೆ ಆ ಮ್ಯಾಚಲ್ಲಿ ಯಾವ ಬ್ಯಾಟ್ಸ್ಮನ್ಗಳು ಕೂಡ ಅಂತ ಹೇಳ್ಕೊಳ್ಳುವಂಥ ಅದ್ಭುತವಾದ ಸ್ಕೋರ್ಗಳು ಕೊಟ್ಟಿಲ್ಲ. ಬಂದು ಓಪನಿಂಗ್ ಮಾಡಿ ಒಂದು ಒಳ್ಳೆ ಸ್ಕೋರ್ ಕೊಡ್ತಾ ಇದ್ದ. ಆತ ಡೆಲ್ಲಿ ಎದುರುಗಡೆ ಆಡಿದಂಥ ಮ್ಯಾಚಲ್ಲಿ ಇಂಜುರಿ ಆಗಿ ಈ ಒಂದು ಸೀಸನ್ ಇಂದ ರೂಲ್ಡ್ ಔಟ್ ಆಗಿದ್ದಾನೆ. ಇವತ್ತಿನ ಮ್ಯಾಚ್ನಲ್ಲಿ ಬೈ ಚಾನ್ಸ್ RCBನವರು ಟಾಸ್ ಗೆದ್ರೆ ಬೌಲಿಂಗ್ ತಗೊಳ್ಳೋದು ಗ್ಯಾರಂಟಿ. ಆದರೆ LSG ಅವರು ಟಾಸ್ ತಗೊಂಡು RCBನವ್ರಿಗೆ ಬ್ಯಾಟಿಂಗ್ ತಗೊಂಡ್ರೆ RCBನವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಹೊಡಿತಾರೆ. ಯಾಕೆಂದರೆ ಇವರಿಗೆ 6-7 ದಿನದ ಗ್ಯಾಪ್ ಸಿಕ್ಕಿದೆ. ಈ ಒಂದು ಗ್ಯಾಪಲ್ಲಿ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ನಡೆಯುವಂಥ ವಿಡಿಯೋಗಳನ್ನು ನಾನು ನೋಡಿದೆ. ಅದರಲ್ಲಿ ಪ್ರತಿಯೊಬ್ಬ ಪ್ಲೇಯರ್ಸ್ಗಳು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ರಜತ್ ಪಾಟೀದಾರ್ದು ಬ್ಯಾಟಿಂಗು ಅಂದರೆ ಇವತ್ತು ಒಂದು ಒಳ್ಳೆ ಸ್ಕೋರ್ ಬರ್ಬೋದು ಅಂತ ನಂಗೆ ಕಾಣಿಸ್ತಾ ಇದೆ. ಯಾಕೆಂದರೆ ರೀಸೆಂಟ್ ನಡೆದಂಥ 2-3 ಮ್ಯಾಚ್ಗಳಲ್ಲಿ ರಜತ್ ಪಾಟೀದಾರ್ದು ಅಂತ ಹೇಳ್ಕೊಳ್ಳುವಂಥ ರನ್ಗಳು ಬರ್ತಾ ಇಲ್ಲ. ಇನ್ನೊಂದು ಕಡೆ ದೇವದತ್ ಪಡಿಕ್ಕಲ್ದು ಒಳ್ಳೆ ರನ್ಗಳು ಬರ್ತಾ ಇದ್ದಾವೆ. ಯಾಕೆಂದರೆ ಸ್ಕ್ರೀಸಿಗೆ ಬಂದ ತಕ್ಷಣ ಫಸ್ಟ್ ಬಾಲಿಂದಾನೇ ಆತ ರನ್ಗಳನ್ನು ಹೊಡಿತಾ ಇದ್ದಾನೆ. ಆದರೆ ರೀಸೆಂಟ್ ಆಗಿ ಆಡಿದಂಥ ಮ್ಯಾಚಲ್ಲಿ ಪಿಚ್ಗಳು ಸರಿ ಇಲ್ಲದೆ ಇರೋದ್ರಿಂದ ಆತ ಹೊಡೆದಿರುವಂಥ ಶಾಟ್ಗಳು ಮಿಸ್ಪ್ಲೇಸ್ ಆಗಿ ಔಟ್ ಆಗಿ ಆತ ಪೆವಿಲಿಯನ್ಗೆ ಹೋಗಿದ್ದಾನೆ. ಆದರೆ ಇವತ್ತಿನ ಮ್ಯಾಚ್ನಲ್ಲಿ ನೋಡಬೇಕು, RCBನಲ್ಲಿರುವಂಥ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ಗಳು ಅವಕಾಶ ಸಿಕ್ಕರೆ ಇವತ್ತು ರನ್ ಹೊಡೆಯೋದು ಮಾತ್ರ ಇವರು ಬಿಡೋದಿಲ್ಲ. ಇನ್ನೊಂದು ಏನು ಗೊತ್ತಾರೆ, ಸದ್ಯಕ್ಕೆ ಇವಾಗ ಪಾಯಿಂಟ್ಸ್ ಟೇಬಲಲ್ಲಿ RCBನವರು 3rd ಪ್ಲೇಸಲ್ಲಿ ಬಂದಿದ್ದಾರೆ. ಯಾಕೆ ಅಂದರೆ ನಿನ್ನೆ SRHನವರು ಗೆದ್ದುಬಿಟ್ಟು ಈಗ ಟಾಪ್ನಲ್ಲಿ ಬಂದಿದ್ದಾರೆ. ಇನ್ನು ಪಂಜಾಬ್ನವ್ರದ್ದು ಹೇಳ್ಬೇಕಂದ್ರೆ ಅವರು ಆಡಿದಂಥ ರೀಸೆಂಟ್ ಮ್ಯಾಚ್ಗಳಲ್ಲಿ 3 ಮ್ಯಾಚ್ಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಸೋತಿದ್ದಾರೆ. ಅಂದರೆ ಈ ಸೀಸನ್ಗಳು ಕಂಪ್ಲೀಟ್ ಆಗ್ತಾ ಅಂದರೆ ಈಗ ಇಲ್ಲಿವರೆಗೂ 40+ ಮ್ಯಾಚ್ಗಳು ಆಗಿದೆ ಅಲ್ವಾ. ಇಷ್ಟು ಮ್ಯಾಚ್ ಕಳೆದಾಗಿದ್ಮೇಲೆ ಈ ಪಾಯಿಂಟ್ಸ್ ಟೇಬಲಲ್ಲಿ ಕೆಳಗಡೆ ಇರುವಂಥ ಪ್ರತಿಯೊಬ್ಬ ಟೀಮ್ನವರು ಅವರು ಆಡುವಂಥ ಮ್ಯಾಚ್ಗಳಲ್ಲಿ ಗೆದ್ದುಬಿಟ್ಟು ಕಂಬ್ಯಾಕ್ ಮಾಡ್ತಾ ಇದ್ದಾರೆ. ಅಂದರೆ ಇನ್ನು ಮುಂದೆ ನಡೆಯುವಂಥ ಪ್ರತಿಯೊಂದು ಮ್ಯಾಚ್ಗಳಲ್ಲಿ RCBನವರು ಗೆಲ್ಲೇಬೇಕು. ಇವರು ಆಡುವಂಥ ಮ್ಯಾಚ್ಗಳಲ್ಲಿ ಸೋತರು ಅದು ಪಾಯಿಂಟ್ಸ್ ಟೇಬಲಲ್ಲಿ ಎಫೆಕ್ಟ್ ಆಗೇ ಆಗುತ್ತೆ. ಸ್ಟೇಡಿಯಂನಲ್ಲಿ ಪ್ರಾಕ್ಟೀಸ್ ಮಾಡೋದು ನೋಡಿದ್ರೆ ನಂಗೆ ಅನ್ಸುತ್ತೆ ಮುಂದೆ ಆಡುವಂಥ ಪ್ರತಿಯೊಂದು ಮ್ಯಾಚ್ನಲ್ಲಿ RCBನವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತೇಳಿ ಅವರು ಕಾನ್ಫಿಡೆನ್ಸ್ನ ತೋರಿಸ್ತಾ ಇದ್ರು. ನೋಡೋಣ ಇನ್ನು ಇವತ್ತಿನ ಮ್ಯಾಚ್ನಲ್ಲಿ RCBನವರು LSG ಎದುರುಗಡೆ ಕಂಬ್ಯಾಕ್ ಮಾಡ್ತಾರಾ ಅಂತೇಳಿ. ಇನ್ನೊಂದು ಆ್ಯಂಗಲಲ್ಲಿ LSGನವರು ರೀಸೆಂಟಾಗಿ ಆಡಿದಂಥ 4-5 ಮ್ಯಾಚ್ಗಳನ್ನು ತುಂಬ ಕೆಟ್ಟದಾಗಿ ಸೋತಿದ್ದಾರೆ. ಇವತ್ತಿನ ಮ್ಯಾಚ್ನಲ್ಲಿ ಮತ್ತೆ ಅವರು ಕಂಬ್ಯಾಕ್ ಮಾಡಬಹುದು. ಅಂದರೆ ಅವರು RCBಗೆ ಶಾಕ್ ಕೊಟ್ಟರು ಕೊಡ್ಬೋದು. ನೋಡೋಣ ಆ ಒಂದು ಶಾಕ್ನ RCBನವರು ಯಾವ ಥರ ತಡ್ಕೊತಾರೆ ಅಂತ. ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಇವತ್ತಿನ ಮ್ಯಾಚ್ನಲ್ಲಿ RCBನವರು ಒಂದು ಒಳ್ಳೆ ಸ್ಕೋರ್ ಕೊಡುವಂಥ ಚಾನ್ಸಸ್ ಇದೆ. ನೋಡೋಣ RCBನವರು ಫಸ್ಟ್ ಬ್ಯಾಟಿಂಗ್ ಬಂದರೆ ಇವತ್ತಿನ ಮ್ಯಾಚ್ನಲ್ಲಿ 240+ ಕೊಡ್ತಾರೆ. ಯಾಕೆಂದರೆ ಲಕ್ನೋ ಸ್ಟೇಡಿಯಂನಲ್ಲಿ ಒಳ್ಳೆ ರನ್ಸ್ಗಳು ಬರ್ತಾ ಇದೆ. ಚಾನ್ಸ್ RCBನವರು ಟಾಸ್ ಗೆದ್ದು ಬೌಲಿಂಗ್ ತಗೊಂಡ್ರು ಕೂಡ ಅವರಿಗೆ 200 ಕ್ರಾಸ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಯಾಕೆಂದರೆ ಸದ್ಯಕ್ಕೆ ಇವಾಗ RCB ಟೀಮ್ನಲ್ಲಿರುವಂಥ ಎಲ್ಲ ಬೌಲರ್ಸ್ಗಳು ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ನೋಡೋಣ ಇರಿ ಇವತ್ತಿನ ಮ್ಯಾಚು ಯಾವ ಥರ ಮುಗಿಯುತ್ತೆ ಅಂತ ಮ್ಯಾಚ್ ಮುಗಿದ ಮೇಲೇ ಗೊತ್ತಾಗೋದು. ಅಂದರೆ ನನ್ನ ಪ್ರಕಾರ 2 ಪಾಯಿಂಟ್ಗಳು ಸಿಗುತ್ತೆ RCBಗೆ. ಆದರೂ ಕೂಡ ಇನ್ನೊಂದು ಆ್ಯಂಗಲ್ನಲ್ಲಿ ಟೀಮ್ನಲ್ಲಿರುವಂಥ ಪ್ರತಿಯೊಬ್ಬ ಪ್ಲೇಯರ್ಸ್ಗಳು ಪ್ರಿಪೇರ್ ಆಗಿರೋದು ಒಳ್ಳೆಯದು.